ಎಲ್ಲರಿಗೂ ನಮಸ್ಕಾರ. ರೇವಣ್ಣ ಸಾಹೇಬರಿಗೆ ನಾನು ಅನಂತ ನಮನ ಸಲ್ಲಿಸ್ತೀನಿ. ಅವರಿಂದ ಈ ಅದ್ದೂರಿ ಕಾಣಿಸ್ತಾ ಇದೆ. ನಾವು ಹುಡುಗರು 25 ವರ್ಷದಿಂದ ನಾನು ಕಷ್ಟಪಟ್ಟು ಹಣವನ್ನು ಹೂಡಿದ್ದೀನಿ. ನನ್ನ ಜೊತೆ ಡೈರೆಕ್ಟ್ರು ಜೊತೆ ಸೇರಿದ್ದಾರೆ. ಬಟ್ ಈ ಕಲರ್ಫುಲ್ ಬರಬೇಕಂದ್ರೆ ಸಾಹೇಬರೇ ದೊಡ್ಡ ಕಾರಣ. ಅನೂಪ್ ಅವರು ಮೇಡಮ್ ಅವರು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ. ನಿಮ್ಮ ಹಾರೈಕೆ ನಮಗೆ ಬೇಕು. ಇನ್ನು ಮುಂದೆ ಇಂಡಸ್ಟ್ರಿನಲ್ಲಿ ಒಬ್ಬ ಕಾರ್ಮಿಕನಾಗಿ ದುಡಿದಿದ್ದೀನಿ, ಒಬ್ಬ ನಿರ್ಮಾಪಕನಾಗಿ ಹೊರಗೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಮುಖ್ಯ ಅತಿಥಿಗಳಿಗೆ ನಮಸ್ಕಾರಗಳು. ಹೈಡ್ ಆ್ಯಂಡ್ ಸೀಕ್, ನೀವು ಹೇಳಿದಾಗೆ ಹೈಡ್ ಆ್ಯಂಡ್ ಸೀಕ್ ಅಂದರೆ ನನಗೆ ಮೊದಲು ನೆನಪಾಗೋದು ನನ್ನ ಚೈಲ್ಡ್ಹುಡ್. ಎಲ್ಲರೂ ಆ ದಿನಗಳಲ್ಲಿ ಆ ಒಂದು ಆಟ ಆಡಿದ್ದೀವಿ. ನನಗೆ ಆಗ ಗೊತ್ತಿರಲಿಲ್ಲ ದಟ್ ಇನ್ ದ ಫ್ಯೂಚರ್ ಸಿನಿಮಾದಲ್ಲಿ ನಾನು ಹೈಡ್ ಆ್ಯಂಡ್ ಸೀಕ್ ಆಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಟು ಪುನೀತ್ ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅನೂಪ್ ಅವರು ನನ್ನ ಕೋಸ್ಟಾರ್ ಈ ಸಿನಿಮಾದಲ್ಲಿ. ಆ್ಯಂಡ್ ಅವರಾಗಿರ್ಬೋದು, ರಕ್ಷಾ ಅವರಾಗಿರ್ಬೋದು, ಜಗ್ಗಿ ಅವರಾಗಿರ್ಬೋದು, ಹಾಗೆ ಸೂರ್ಯ ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು. ನಾವು ಈ ಸಿನಿಮಾದಲ್ಲಿ ಮೇನ್ಲಿ ಟ್ರಾವೆಲ್ ಮಾಡೋದು. ಸೊ ಶೂಟಿಂಗ್ ಟೈಮ್ನಲ್ಲಿ ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದು ನಮ್ಮ ಸಿನಿಮಾದಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿದ್ರೆ, ಹಾಸಿನಿ ಅಂತ ನನ್ನ ಹೆಸರು. ಚಿಯರ್ಫುಲ್ ಹುಡುಗಿ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತಾಳೆ. ಅಪ್ಪ ಅಮ್ಮ ಅವಳಿಗೆ ಏನೇ ಕೇಳಿದ್ರು ಕೊಟ್ಟಿರ್ತಾರೆ. ಸೊ ಅಂಥ ಹುಡುಗಿಗೆ ಈ ಒಂದು ಸಿಚುವೇಶನ್ ಬಂದಾಗ, ಅಂದರೆ ಕಿಡ್ನ್ಯಾಪ್ ಆದಾಗ ಅವಳ ಎಕ್ಸ್ಪೀರಿಯನ್ಸಸ್ ಏನು, ಹಾಗೆ ಆ ಕಿಡ್ನ್ಯಾಪ್ ಆರ್ಗನೈಸೇಷನಿಂದ ಇರೋ ಒಂದು ಕತೆ, ಅದೇ ನಮ್ಮ ಸಿನಿಮಾ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೇವಣ್ಣ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ಒನ್ಸ್ ಅಗೇನ್ ನನ್ನ ಫ್ಯಾಮಿಲಿಗೆ ನನ್ನ ಮೆನ್ಷನ್ ಮಾಡಲೇಬೇಕು. ಯಾಕೆಂದರೆ ಅವ್ರು ಯಾವಾಗಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ಎಸ್ಪೆಷಲಿ ನಮ್ಮ ಮಮ್ಮಿ. ಸೊ ನನ್ನ ಜೊತೆಗೆ ಯಾವಾಗಲೂ ನಿಂತು ಶೂಟಿಂಗಿಗೆ ಬರೋದಿರಲಿ, ನನಗೆ ಡೈಲಾಗ್ಸ್ ಜೊತೆಗೆ ಹೆಲ್ಪ್ ಮಾಡೋದಿರಲಿ, ಎಲ್ಲದರಲ್ಲೂ ನನ್ನ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಮಮ್ಮಿ. ಆ್ಯಂಡ್ ಕಮರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಕೊನೆಗೆ ಮಾಧ್ಯಮ ಮಿತ್ರರಲ್ಲಿ ಯಾವಾಗಲೂ ನಮ್ಮ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಿಯರ್ಸ್ ಹೋಪಿಂಗ್. ಧನ್ಯವಾದಗಳು. ಟ್ರೈಲರು ಪೂರ್ತಿಯಾಗಿ ಮುಗಿದಿದೆಯಲ್ಲ ಸಿನಿಮಾ? 15ಕ್ಕೆ ರಿಲೀಸು. ಯಶಸ್ವಿ ಆಗಲಿ ಅಂತ ಆಗಲೇ ಹೇಳಿದ್ದೀನಿ. ಮುಂದಕ್ಕೂ ನಮ್ಮ ವಿಶ್ವನಾಥ್ ಅವರು ಇನ್ನೂ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರೆಲ್ಲ ಬಂದಿದ್ದಾರೆ. ಎಲ್ಲ ಒಳ್ಳೆಯ ಬಿಗ್ ಒಂದು ಬ್ಯಾನರ್, ಒಂದು ದೊಡ್ಡದಾಗ ಒಂದು ಮಾಡಬೇಕು ಅಂತ ರೇವಣ್ಣವರು ಭಾಳ ಸದ ಹೇಳ್ತಾ ಇದ್ದೀನಿ ಅಲ್ವಾ. ಇದು ಈ ಸಿನಿಮಾ ಆಯಿತು, ಮುಂದಕ್ಕೆ ದೊಡ್ಡ ಸಿನಿಮಾ ರೇವಣ್ಣ, ಇದೇ ಹೀರೋ ಇದೇ ಹೀರೋಯಿನ್ ಹಾಕ್ಕೊಂಡು ಮಾಡು ಅಂಥೇಳಿ. ಮತ್ತು ನಿರ್ಮಾಪಕರಿಗೆ ಹೆಚ್ಚು ಹಣ ಬರಬೇಕು, ಮತ್ತು ಡೈರೆಕ್ಟ್ರಿಗೆ ಒಳ್ಳೆಯ ಹೆಸರು ಬರಬೇಕು, ಮತ್ತು ಯಾರ್ಯಾರು ಸಿನಿಮಾದಲ್ಲಿ ಕೆಲಸ ಮಾಡಿದರೆ ತಾಂತ್ರಿಕ ವರ್ಗದಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಹೆಸರು ಬರಲಿ ಅಂಥೇಳಿ ಎಲ್ರಿಗೂ ಧನ್ಯವಾದ ಹೇಳಿ, ವಿಶೇಷವಾಗಿ ರೇವಣ್ಣ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. First of all, my heartfelt respects to all the guests here. Killing Viruppan, that is my biggest recognition in Sandalwood. That film gave me so much of friends here, so many friends here. So in this journey only, all these directors and happening here. Thank you Puneet. This is your debut. I'm wishing you for the best success. And it was a good experience. Always thriller music is I like most actually. So you can experience beautiful thriller in this film. Thank you so much. What can I say? I can't much more speak about than my music. So thank you everyone. Thanks for having me here. Thank you so much. ಎಲ್ಲ ಚಿತ್ರಪ್ರೇಮಿಗಳೇ, ಚಿತ್ರ ನಿರ್ಮಾಪಕರೇ, ನಿರ್ದೇಶಕರೇ, ಭಾಳ ಸಂತೋಷ ಇವತ್ತು. ಯಾಕೆಂತಂದರೆ ಹೈಡ್ ಆ್ಯಂಡ್ ಸೀಕ್ ನಮ್ಮ ಹುಡುಗನೇ ಹೀರೋ, ನಮಗೆ ಗೊತ್ತಿರೋ ದೊಡ್ಡ ಮನೆಯವರೇ ಹೀರೋಯಿನ್ ಇವತ್ತು. ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ನಮ್ಮೂರಿನವರು, ಸಾಲಿಗ್ರಾಮದವರು. ಡಾಕ್ಟರ್ ರಾಜ್ಕುಮಾರ್ ಬಹುಶಃ ಭಾರತದ ಅತ್ಯಂತ
ವಿನೀತ ಪ್ರಾಮಾಣಿಕವಾದಂಥ ನಟನಾಗಿ ಸಮಸ್ತರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಮೇರು ನಟ, ಅಂತಹ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಧನ್ಯಾ ರಾಮ್ಕುಮಾರ್ ಮತ್ತು ನಮ್ಮ ರಾಜಕೀಯ ವಲಯದಲ್ಲಿ ನಮ್ಮ ಜೊತೆನೇ ಇರ್ತಕ್ಕಂಥ ನಮ್ಮ ರೇವಣ್ಣ ಅವರ ಮಗ. ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಆಗಲಿ, ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಎಲ್ಲರಿಗೂ ಕೂಡ ಅದು ಆಶಯ ಇದೆ. ಹಾಗಾಗಿ ಇಡೀ ತಂಡಕ್ಕೆ, ನಟರಿಗೆ, ತಾಂತ್ರಿಕ ವರ್ಗಕ್ಕೆ ಶುಭಾಶಯದ ಶುಭಕಾಮನೆಗಳು. ನಮಸ್ಕಾರ. ಈ ಹೈಡ್ ಆ್ಯಂಡ್ ಸೀಕ್ ನೀವು ಹೇಳಿದಾಗೆ ನಾವು ಸಣ್ಣ ಮಕ್ಕಳಲ್ಲಿ ಜೂಟಾಟ ಆಡ್ತಾ ಇದ್ವಿ. ಇದಕ್ಕೆ ಜ್ಞಾಪಕ ಇದೆಯಣ್ಣ? ಅದೇ ಥರ ಇದೊಂದು ಹೈಡ್ ಆ್ಯಂಡ್ ಸೀಕು. ನಮ್ಮ ಇಬ್ಬರು ಮಕ್ಕಳು, ನಮ್ಮ ರೇವಣ್ಣ ಅವ್ರ ಮಕ್ಕಳು ಅಂದರೆ ನಮಗೆ ತುಂಬ ಪ್ರೀತಿಯಿಂದ ಮೊದಲಿಂದ ನಾವು ಜೊತೆಯಲ್ಲಿದ್ದವರು, ಸಣ್ಣ ಮಕ್ಕಳಿಂದ ನೋಡಿರೋರು. ಅದೇ ರೀತಿ ನಮ್ಮ ದೊಡ್ಡ ಮನೆ ಧನ್ಯಾ ಅವರು, ನನಗೆ ದೊಡ್ಡ ಮನೆಯವರು ಭಾಳನೇ ಪರಿಚಯ. ರಾಜ್ಕುಮಾರ್ ಅವರು ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವರು ಇರ್ಬೋದು. ಪಾಪ ಅವರು ಕೊನೆ ಆಸೆ ನಮ್ಮ ತೋಟದಲ್ಲಿ ಒಂದು ಡಿನ್ನರಿಗೆ ಬರಬೇಕು, ಒಂದು ಲಂಚಿಗೆ ಬರಬೇಕು ಅಂತಿದ್ದರು. ಏನೋ ಕಾರಣಾಂತರದಿಂದ ಪಾಪ ಅವರು ದೇಹಾಂತ ಆದರು. ಈ ಸಿನಿಮಾ ಈ ಇಬ್ಬರು ಮಕ್ಕಳಿಗೆ ಒಂದು ದಿಕ್ಸೂಚಿ ಆಗಬೇಕು. ಈ ಸಿನಿಮಾದಲ್ಲಿ ಇಬ್ಬರೂ ಒಂದು ದೊಡ್ಡ ಹೀರೋನ್ ಆಗಬೇಕು ಅಂತೇಳಿ ಆಶ್ರಿತ ಈ ಇಬ್ಬರು ಮಕ್ಕಳಿಗೂ ಒಂದು ಥ್ರಿಲ್ಲು ಮತ್ತು ಒಂದು ಇದು ಎರಡೂ ಕೊಡಲಿ ಅಂಥೇಳಿ ಎಲ್ಲರೂ ನಮಸ್ಕಾರ. ನಾನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಇತ್ತು, ಅದನ್ನು ಮುಂದೂಡಿ ಯಾವಾಗಲೂ ಕಿಡ್ನ್ಯಾಪ್ ಅಂತಕ್ಕಂಥದ್ದು ಮನೆಯವ್ರಿಗೆ, ಪೊಲೀಸ್ನವ್ರಿಗೆ ಹೆಚ್ಚು ಆತಂಕವನ್ನು ಉಂಟು ಮಾಡ್ತಕ್ಕಂಥ ಒಂದು ಘಟನೆ. ಆ ಘಟನೆಯನ್ನು ಕುರಿತು ಸಿನಿಮಾ ಮಾಡ್ತಕ್ಕಂಥದ್ದು ಭಾಳ ಚಾಲೆಂಜಿಂಗ್. ಅದನ್ನು ಇವತ್ತು ಅನೂಪ್ ರೇವಣ್ಣ ಅವರು, ಧನ್ಯಾ ಅವರು ಭಾಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತ ನಟರಾಗಿ, ನಟಿಯಾಗಿ ಅಂದ್ಕೊಂಡಿದ್ದೇನೆ. ಇದು ಕರ್ನಾಟಕದಾದ್ಯಂತ ಅಷ್ಟೇ ಏಕೆ ಹೊರಗೂ ಕೂಡ ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿ ಜನಮೆಚ್ಚುಗೆಯನ್ನು ಗಳಿಸಿ ಇಬ್ಬರು ಉದಯೋನ್ಮುಖ ನಟ ನಟಿಯರನ್ನು, ಕನ್ನಡದ ಈ ಎರಡು ನಕ್ಷತ್ರಗಳನ್ನು ಹೆಚ್ಚು ಉಜ್ವಲಗೊಳಿಸಲಿ ಅಂತ ಹೇಳ್ತಾ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ಚಿತ್ರತಂಡಕ್ಕೆ ಶುಭ ಆಗಲಿ. ಎಲ್ಲರೂ ಈ ಚಿತ್ರನ ಈ ರಾಜ್ಯಾದ್ಯಂತ ನೋಡಿ ಈ ಚಿತ್ರತಂಡ ಈ ಚಿತ್ರ 100 ದಿನಗಳ ಪ್ರದರ್ಶನ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ. ಈ ಒಂದು ಸಿನಿಮಾ ಹೈಡ್ ಆ್ಯಂಡ್ ಸೀಕ್ ಇದೇ ಮಾರ್ಚ್ 15 ಬಿಡುಗಡೆ ಆಗ್ತಾಯಿದೆ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ ಈ ಒಂದು ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ನನ್ನ ತಂಗಿಯಾದಂಥ ಧನ್ಯಾ ಮೇಲೆ ಹಾಗೂ ಅನೂಪ್ ಅವ್ರ ಮೇಲೂ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ಟ್ರೈಲರು ನೋಡಿದೆ, ಭಾಳ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ, ಎಲ್ಲರೂ ಈ ಒಂದು ಸಿನಿಮಾನ ಚಿತ್ರಮಂದಿರಗಳಿಗೆ ಹೋಗಿ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಅನೂಪ್ ರೇವಣ್ಣ ಮತ್ತು ಧನ್ಯಾ ರಾಮ್ಕುಮಾರ್ ಅವರು ನಡೆಸಿದಂಥ ಹೈಡ್ ಆ್ಯಂಡ್ ಸೀಕ್ ಟ್ರೈಲರು ತುಂಬ ಇಂಪ್ರೆಸಿವ್ ಆಗಿದೆ, ತುಂಬ ಕುತೂಹಲಕಾರಿಯಾಗಿದೆ ಅಂತ ಅನಿಸುತ್ತೆ. ತುಂಬ ಒಳ್ಳೆಯ ಪ್ರೆಸೆಂಟೇಷನ್ನು, ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ನಿರ್ಮಾಪಕರು ಸೇರಿ ನಮ್ಮ ಎಚ್.ಎಂ. ರೇವಣ್ಣ ಅವರ ಎಲ್ಲ ಕುಟುಂಬ ವರ್ಗದವರ ಸಹಕಾರದಿಂದ ಅನೂಪ್ ನಾನೇ ಕಂಡ ಹಾಗೆ ಇದು 4ನೇ ಚಿತ್ರ. ನಾನೇ ನೋಡಿರೋ ಹಾಗೆ ಅನೂಪ್ ತುಂಬ ಹಾರ್ಡ್ ವರ್ಕಿಂಗ್ ಹುಡುಗ. ನಮ್ಮ ಮಾಜಿ ಸಚಿವರಾದಂಥ ಎಚ್.ಎಂ. ರೇವಣ್ಣ ಅವರು ರಾಜಕೀಯ ನಂಟಿದ್ದರೂ ಕೂಡ ಮೂಲತಃ ಅವರು ಕೂಡ ಭಾಳ ಒಳ್ಳೆಯ ನಟರು. ಇವತ್ತು ನಮ್ಮ ವಿಶ್ವನಾಥ್ ಸಾಹೇಬರು ಇಲ್ಲಿದ್ದಾರೆ. ಮೂಲತಃ ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವರು. ಚಲನಚಿತ್ರ ಕ್ಷೇತ್ರಕ್ಕೆ ಅನೂಪ್ ಪದಾರ್ಪಣೆ ಮಾಡಿದ ಮೇಲೆ ಬಹುಶಃ ಒಳ್ಳೆಯ ಭವಿಷ್ಯ ಇದೆ ಅಂತ ನನಗನ್ಸುತ್ತೆ. ಟ್ರೈಲರ್ ನೋಡಿದ ಮೇಲಂತೂ ನನಗೆ ಬಹುಶಃ ತುಂಬ ಇವತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಬಹುಶಃ
ಈ ಚಲನಚಿತ್ರ ಹೊರಹೊಮ್ಮುತ್ತೆ ಅಂತ ನಾನು ಭಾವಿಸ್ತೇನೆ. ಅನೂಪ್ ರೇವಣ್ಣ ಮತ್ತು ಧನ್ಯ ರಾಮ್ಕುಮಾರ್ ಅವ್ರಿಗಿಬ್ಬರಿಗೂ ಕೂಡ ನಾನು ಒಳ್ಳೆಯ ಪರ್ಫಾರ್ಮೆನ್ಸ್ಗೋಸ್ಕರ ಅವ್ರಿಗೆ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹೀಗಾಗಿ ವಿಶೇಷ ಅಂದರೆ ಎಚ್ ಎಂ ರೇವಣ್ಣ ಅವ್ರ ಪುತ್ರ ಅನೂಪ್ ಒಂದು ಕಡೆ, ದೊಡ್ಡ ಮನೆ ಮೊಮ್ಮಗಳು ಒಂದು ಕಡೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು, ಭಾಳ ಪ್ರೀತಿಯ ಅಣ್ಣ ಅವರ ಪ್ರೀತಿಯ ಪುತ್ರಿಯ ಮಗಳು, ಆಮೇಲೆ ನಮ್ಮ ಧನ್ಯ ರಾಮ್ಕುಮಾರ್ ಅವರ ನೋಡಿ ಅವರಿಬ್ಬರು ತಾತಂದರು. ಒಬ್ಬರು ಇಡೀ ಕನ್ನಡ ನಾಡಿನ ಮೇರು ಪರ್ವತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು ಒಂದು ಕಡೆ, ಎರಡನೇದು ಅವ್ರ ತಾತನ ಕೊಡುಗೆ ಕೂಡ ಶೃಂಗಾರ ನಾಗರಾಜ್ ಅವ್ರನ್ನು ಕೂಡ ನಾವು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಣ್ಣ ಅವರ ಒಡನಾಡಿಯಾಗಿ ಕನ್ನಡ ಚಲನಚಿತ್ರಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಂಥ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು, ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗಳು, ಒಂದು ಕಡೆ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು. ಯಾಕೆಂದ್ರೆ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ತಾತ, ಹಾಗಾಗಿ ಹೇಳ್ತಿದ್ದೀನಿ. ಅಖಂಡ ಭಾರತದ ಚಲನಚಿತ್ರದ ಇತಿಹಾಸದಲ್ಲಿ ಬಹುಶಃ ಆಧುನಿಕ ಭಾರತದಲ್ಲಿ ಸಂಗೀತಂ ಶ್ರೀನಿವಾಸ ರಾಯರ ಜೊತೆಗೆ ಸರಿ ನಾನು ಹೇಳ್ತಿರೋದು, ಒಂದು ಸೈಲೆಂಟ್ ಮೂವಿ ಕಮಲ್ ಹಾಸನ್ ಅವ್ರನ್ನ ಬಳಸಿ ಪುಷ್ಪಕ ವಿಮಾನವನ್ನು ಒಬ್ಬ ಪ್ರೊಡ್ಯೂಸರ್ ಆಗಿ ತಯಾರು ಮಾಡಿ ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ ಅಪಾರವಾದಂಥ ಕೀರ್ತಿ ತಂದುಕೊಟ್ಟಂಥ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು, ಮತ್ತೊಂದು ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಮೊಮ್ಮಗಳು. ಹಾಗಾಗಿ ಅವರಿಗೆ ಕಲೆ ಏನು ಹೊಸತಲ್ಲ. ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಎರಡೂ ಕುಟುಂಬಗಳ ಕೊಡುಗೆ ಅಪಾರವಾಗಿದೆ, ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇವತ್ತೇನು ನಮ್ಮ ಎಚ್ ಎಂ ರೇವಣ್ಣ ಅವ್ರ ಮಗ ಅನೂಪ್ ರೇವಣ್ಣ ಅವರು ನಡೆಸಿರ್ತಕ್ಕಂಥ ಈ ಚಿತ್ರ ಅಭೂತಪೂರ್ವ ಯಶಸ್ಸು ಕಾಣಲಿ. ಬಹುಶಃ ಇವತ್ತು ಭಾರತದ ಚಿತ್ರೋದ್ಯಮಕ್ಕೆ ಕನ್ನಡ ಚಿತ್ರರಂಗ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಎಲ್ಲ ಹೊಸ ಮುಖಗಳು ಬರ್ತಾ ಇರ್ತಕ್ಕಂಥದ್ದು. ತುಂಬ ಪ್ರತಿಭಾನ್ವಿತರಿದ್ದಾರೆ ಇವತ್ತು. ನೀವು ಯಾವುದೇ ಚಲನಚಿತ್ರಗಳಿಗೆ ಹಳೆ ಕಾಲದಲ್ಲಿ ನಾವೇನು ಹಾಲಿವುಡ್ ಅಂತಿದ್ವಿ, ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಕೂಡ ಯಾವುದೇ ಕಾರಣಕ್ಕೂ ಕೂಡ ಗುಣಮಟ್ಟದಲ್ಲಿ ಕಡಿಮೆ ಇಲ್ಲ. ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕನ್ನಡಿಗರು ಟ್ರೈಲರ್ ನೋಡೋದ್ರ ಜೊತೆಗೆ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಮೂಲಕ ಎಲ್ಲ ಕನ್ನಡದ ಇಡೀ ಮತ್ತು ಬೇರೆ ಬೇರೆ ಭಾಷೆಗಳಿಗೂ ಕೂಡ ಹೋಗ್ತದೆ. ಹೈಡ್ ಆ್ಯಂಡ್ ಸೀಕ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಇಡೀ ಭಾರತದ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ. ಎಲ್ಲರೂ ಕೂಡ ನಾವು ಕನ್ನಡ ಚಿತ್ರಗಳನ್ನು ನೋಡಬೇಕು, ಕನ್ನಡ ಚಿತ್ರರಂಗವನ್ನು ಬಲಪಡಿಸಬೇಕು. ಹಾಗಾದಾಗ ಮಾತ್ರ ಕನ್ನಡ ನಾಡು ಇನ್ನೂ ಬಲಿಷ್ಠವಾಗಿ ಹೊರಹೊಮ್ಮುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ ಎಚ್ ಎಂ ರೇವಣ್ಣ ಮತ್ತು ಇಡೀ ಅವರ ಕುಟುಂಬ ವರ್ಗಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ನಮಸ್ಕಾರ. ಈ ಹೈಡ್ ಆ್ಯಂಡ್ ಸೀಕ್ ಚಿತ್ರಕ್ಕೆ ಶುಭವಾಗಲಿ. ಶ್ರೀ ಅನೂಪ್ ಮತ್ತು ಧನ್ಯ ಇವರು ನಟಿಸಿರುವ ಈ ಚಿತ್ರಕ್ಕೆ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ನಮಸ್ಕಾರ. ಹೈಡ್ ಆ್ಯಂಡ್ ಸೀಕ್ ಚಿತ್ರವನ್ನು ಟ್ರೈಲರನ್ನು ಬಿಡುಗಡೆ ಮಾಡಿದಂಥ ರಾಮಲಿಂಗ ರೆಡ್ಡಿ ಅವರಿಗೆ ಮತ್ತು ವಿಶ್ವನಾಥ್ರವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಮಾಧ್ಯಮದ ಗೆಳೆಯರೇ, ಚಿತ್ರರಂಗ ಇವತ್ತು ಒಂದು ಚಾಲೆಂಜಿಂಗ್ ಏರಿಯಾ. ಈ ದೃಷ್ಟಿಯಲ್ಲಿ ನಾವು ನಮ್ಮ ಯುವ ಸಮಯದಲ್ಲಿ ಕನ್ನಡ ಚಿತ್ರಕ್ಕೆ ಮಾರ್ಕೆಟ್ ಭಾಳ ಕಡಿಮೆ ಇತ್ತು. ಇವತ್ತು ಅದು ವಿಸ್ತಾರವಾಗಿದೆ. ಇಡೀ ಕರ್ನಾಟಕವಲ್ಲದೆ ಆಚೆ ಕೂಡ ಕನ್ನಡ ಚಿತ್ರಗಳಿಗೆ ಇವತ್ತು ಬೆಂಬಲ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಯುವ ಪ್ರತಿಭೆಗಳನ್ನು, ಯುವಕರನ್ನು ಆ ಕ್ಷೇತ್ರಕ್ಕೆ ತರೋದ್ರಲ್ಲಿ ಈ ತಂಡದ ಪ್ರೊಡ್ಯೂಸರ್ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದನ ಹೇಳ್ತೇನೆ. ಅದೇ ರೀತಿ ಎಲ್ಲರೂ ಬರೀ ಅನೂಪ್ ಮತ್ತು ಧನ್ಯ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಾನಂತೂ ಪುನೀತ್ ನಾಗರಾಜ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಯಾಕೆಂದರೆ ನಿರ್ದೇಶನ ಅನ್ನೋದು ಈ ಚಿತ್ರವನ್ನು ತಗೊಂಡು ಹೋಗ್ತಕ್ಕಂಥ ಮುಖ್ಯ ಭಾಗ. ಆ ದೃಷ್ಟಿಯಲ್ಲಿ ಪುನೀತ್ ನಾಗರಾಜ್ ಅವರ ಪ್ರಯತ್ನ, ನಾನು ಕೂಡ ಕೆಲವು ಸಮಯದಲ್ಲಿ ಚಿತ್ರ ತಯಾರಾಗೋ ಸಮಯದಲ್ಲೂ ಕೂಡ ಹೋಗಿದ್ದೇನೆ. ಭಾಳ ಕಷ್ಟಪಟ್ಟು ಈ ತಂಡ ಒಬ್ಬ ಲೈಟ್ ಬಾಯಿಂದ ಹಿಡಿದು ಕ್ಯಾಮ್ರಾಮ್ಯಾನಿಂದ ಹಿಡಿದು ಒಂದು ಕುಟುಂಬದ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಇದು ಯಶಸ್ವಿ ಆಗಲಿ. ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು, ಮೊದಲಿಗೆ ಬೆಂಗಳೂರು ಅಕ್ಕಪಕ್ಕ ಬಿಟ್ಟರೆ ಈ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿರ್ಲಿಲ್ಲ, ಕೋಲಾರಕ್ಕೆ ಹೋಗ್ತಿರ್ಲಿಲ್ಲ. ಇವಾಗ ಬೆಳಗಾಂ, ಬೀದರ್ನಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಗುವಂಥ ಸಮಯ ಇದೆ. ಈ ಚಿತ್ರ ಯಶಸ್ವಿಯಾಗಲಿ.
ನಾವೇ ಕಟ್ಟಂಗೆ ಹೈಡ್ ಆ್ಯಂಡ್ ಸೀಕ್ ಅಂತಕ್ಕಂಥದ್ದು ಭಾಳ ನಾವೆಲ್ಲ ಚಿಕ್ಕದ್ರಲ್ಲೇ ಆಟ ಆಡಿರ್ತಕ್ಕಂಥದ್ದು. ಅಂದರೆ ನಾವು ಆಟ ಆಡಿರೋದು ಅಂದರೆ ಕಳ್ಳ ಪೊಲೀಸ್ ಆಟ. ಬಟ್ ಇದು ನಿಜ ಜೀವನದಲ್ಲಿ ನಮ್ಮ ಹ್ಯಾಂಕರ್ ಹೇಳಿದ ರೀತಿಯಲ್ಲಿ ತಿರುವುಗಳನ್ನು ಪಡೆಯುತ್ತೆ ಅನ್ನೋ ಮಾತನ್ನು ಆಕೆ ಉಪಯೋಗಿಸಿದ್ದಾರೆ. ಅದು ಜನರಲ್ಲಿ ಆಕರ್ಷಣೆಯಿಂದ ಹೊಂದುತ್ತೆ ಅನ್ನೋದು ಕೂಡ. ಒಂದು ಸಿನಿಮಾ ಮನೆಯವರೆಲ್ಲ ಕುಳಿತು ನೋಡುವಂಥ ಸಿನಿಮಾಗಳು ಬೇಕು. ಇವತ್ತಿನ ಸಿನಿಮಾಗಳಲ್ಲಿ ಭಾಳ ಕಷ್ಟ ಇದೆ ಚಿತ್ರಗಳು, ಆದರೆ ಇದು ಕುಟುಂಬ ಸಹಿತ ನೋಡುವಂಥ ಚಿತ್ರ ಅಂತ ಭಾವಿಸಿದ್ದೇನೆ. ಈ ಚಿತ್ರ ಯಶಸ್ವಿ ಆಗಲಿ ಅಂತ ಹಾರೈಸಿ ಈ ತಂಡಕ್ಕೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಆಗಲೇಬೇಕಲ್ಲ, ಹೇಳ್ದಲ್ಲಪ್ಪ, ಅವರಿಬ್ಬರು ನೆನೆಸ್ಕೊಂಡಲ್ಲೇ. ಎಲ್ಲರಿಗೂ ನಮಸ್ಕಾರ. ಪಾತ್ರದ ಬಗ್ಗೆ ಹೇಳಬೇಡಿ ಅಂತಂದ್ಬಿಟ್ಟು ನಿಮಗೆ ಹೇಳಿದ್ದಾರೆ ಅಂದಮೇಲೆ ನಮಗೆ ಆ ರೀತಿಯ ಸ್ವಾತಂತ್ರ್ಯ ಇರೋದಿಲ್ಲ. ಆದರೆ ಪುನೀತ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಪ್ರೀತಿ ಪಾತ್ರರಾದಂತಹ ಗೆಳೆಯ, ದಿಗ್ದರ್ಶಕ, ತುಂಬ ಆಸೆಯಿಂದ ಈ ಸಿನಿಮಾವನ್ನು ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ದಿನಗಳು ತಗೊಂಡ್ರು ಅದನ್ನು ಓರಣವಾಗಿ ಕಲಾತ್ಮಕವಾಗಿ ಸಿನಿಮಾವನ್ನು ರೂಪಿಸಿದ್ದಾರೆ. ಅವರು ಹೇಗೆ ಪರಿಕಲ್ಪಿಸಿದಾರೋ ಅದೇ ರೀತಿ ಅದನ್ನು ದೃಶ್ಯ ಮಾಧ್ಯಮದ ಮುಖಾಂತರ ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಡಬ್ಬಿಂಗಲ್ಲಿ ನಾನು ನೋಡಿದಾಗ ತುಂಬ ಸಂತೋಷ ಆಯಿತು ಸಿನಿಮಾ. ಮತ್ತು ಸಿನಿಮಾದ ಮತ್ತೊಂದು ಅಪ್ಲಿಫ್ಟ್ಮೆಂಟ್ ಅಂತಂತಂದರೆ ದೊಡ್ಡ ಮನೆಯ ಮಗಳು, ಮೊಮ್ಮಗಳು ಸಿನಿಮಾದಲ್ಲಿ ಪಾತ್ರ ವಹಿಸಿರೋದು, ನನ್ನ ಮತ್ತು ಅವರ ಕಾಂಬಿನೇಷನ್ ಮತ್ತು ಹೀರೋ ಕಾಂಬಿನೇಷನ್ ಒಂದು ಸೀನಲ್ಲಿ ಬರ್ತದೆ. ತುಂಬ ಅದ್ಭುತವಾಗಿ ಆ ಒಂದು ಬ್ಲಾಕಿಂಗ್ ಮತ್ತು ಪ್ರೆಸೆಂಟೇಷನ್ ಮಾಡಿದರು. ಇಂಥ ಒಂದು ಅತ್ಯುತ್ತಮವಾದಂತಹ ಬ್ಯಾನರ್ ಮತ್ತು ಕಲಾವಿದರು ಮತ್ತು ಒಂದು ಉತ್ತಮವಾದ ಕತೆ. ಆ ಕಥೆಯಲ್ಲಿ ನನಗೆ ಸಿಕ್ಕಿರೋ ಪಾತ್ರ ಅತ್ಯುತ್ತಮವಾಗಿದೆ. ಅದನ್ನು ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ಇಂಥ ಒಂದು ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹೈಡ್ ಆ್ಯಂಡ್ ಸೀಕ್ ಟೈಟ್ಲೇ ತುಂಬ ಚೆನ್ನಾಗಿದೆ. ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳಿದರೆ ಬಹಳ ಇಂಟ್ರೆಸ್ಟಿಂಗ್ ಒಂದು ಟೈಟಲ್ ಅದು. ಆಮೇಲೆ ಇವತ್ತಿನ ಯಂಗ್ಸ್ಟರ್ಸಿಗೆ, ಈಗ ಅನೂಪ್ ಆಗಲಿ ಧನ್ಯ ಆಗಲಿ, ಅವರಿಗೊಂದು ಗ್ಲೋಬಲ್ ಲೆವೆಲಲ್ಲಿ ಹೆಸರು ಮಾಡುವಂಥ ಅವಕಾಶ ಇರುವಂಥ ಒಂದು ಸಬ್ಜೆಕ್ಟ್ ಅಂತ ನಂಗೆ ಗೊತ್ತಾಗಿದೆ. ಯಾಕಂದರೆ ಈ ಕಿಡ್ನ್ಯಾಪ್ ಕ್ರೈಮ್ ಸ್ಟೋರೀಸ್ ಎಲ್ಲ ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ಗ್ಲೋಬ್ ಅದಕ್ಕೆ ಒಂದು ಮಾರ್ಕೆಟ್ ಇದೆ. ಪುನೀತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಎಲ್ಲರೂ ಹೇಳಿದಾಗೆ ಧನ್ಯ ಅವರು ರಾಜ್ಕುಮಾರ್ ಅವರ ಮೊಮ್ಮಗಳು, ಈ ಕಡೆ ರೇವಣ್ಣ ಅವರ ಮಗ. ಆಗಲೇ BK ರವಿ ಸರ್ ಹೇಳಿದರು ರೇವಣ್ಣ ಅವರಿಗೆ ಸಿನಿಮಾ ಪ್ರೀತಿ ಹೇಗಿದೆ ಅಂತ. ಇವತ್ತಿನ ಈ ರಾಜಕೀಯ ಜಂಜಾಟದ ನಡುವೆ ಕೂಡ ಇಷ್ಟೆಲ್ಲ ಜನ ಬಂದಿದ್ರು, ಅದು ರೇವಣ್ಣ ಸರ್ ಅವರ ಪ್ರೀತಿಗೋಸ್ಕರ. ವಿಧಾನಸೌಧ ಲಾಂಜಲ್ಲಿ ಕೂಡ ಅವರು ಪಾಪ ಅವರ ಮಗನ ಸಿನಿಮಾದ ಭವಿಷ್ಯ ಬಗ್ಗೆ ಪೊನ್ನಪ್ಪನವ್ರ ಜೊತೆ ಮಾತಾಡ್ತಾಯಿದ್ರು. ಭಾಳ ಖುಷಿ ನನಗೆ. ತಂದೆಯವರು ಇಷ್ಟೊಂದು ಸಪೋರ್ಟ್ ಮಾಡಬೇಕು, ಅದು ಅವರ ಕರ್ತವ್ಯ. ಅನೂಪ್ ಕೂಡ ಆ ಕೆಪಾಸಿಟಿ ಇದೆ. ಅವರ ಹಳೆಯ ಸಿನಿಮಾಗಳನ್ನು ನೋಡಿದ್ದೀನಿ ನಾನು. ಖಂಡಿತವಾಗಿ ಈ ಸಿನಿಮಾದ ಮುಖಾಂತರ ಅನೂಪ್ ಮತ್ತು ಧನ್ಯ ಮತ್ತೊಂದು ಎತ್ತರಕ್ಕೆ ಹೋಗ್ತಾರೆ. ಅವರಿಗೆ ಶುಭವಾಗಲಿ ಅಂತ ಶುಭ ಹಾರೈಸಿ, ಹಾಗೆ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ರೇವಣ್ಣವರು ಅನಾದಿ ಕಾಲದ ಗೆಳೆಯರು. ಅವರು ಕಬಡ್ಡಿ ಆಟಗಾರರು, ನಾನು ಹಾಕಿ ಆಟಗಾರ 69ರಲ್ಲಿ. ಇದು ಅನಿರೀಕ್ಷಿತ ಅನ್ಬೋದು ನನ್ನ ದೃಷ್ಟಿಯಲ್ಲಿ. ಒಂದು ವಾರ ಹಿಂದೆ ರೇವಣ್ಣವ್ರು ಹೇಳಿದರು, ನನ್ನ ಮಗನ ಸಿನಿಮಾ ಇದೆಪ್ಪ, ನೀನು ಬರಬೇಕು. ಸರಿ, ಎಸ್ ನಾನು ಬರ್ತೀನಿ ಅಂತ ಸಡನ್ಗೆ ಫೋನ್ ಮಾಡಿ ಹೇಳಿದ್ದೆ. ಇಬ್ಬರು ಇಲ್ಲಿ ಬಂದ್ವಿ. ಹೈಡ್ ಆ್ಯಂಡ್ ಸೀಕ್ ಸಿನಿಮಾ ಟ್ರಯಲ್ ನೋಡಿದಾಗ ಒಂಥರ ಎಲ್ಲೋ ಒಂದು ಹೊಸ ಪ್ರಯೋಗ, ಹೊಸ ಇದು ಕಾಣಿಸ್ತದೆ. ಬಹುಶಃ ಈ ಸಿನಿಮಾದಲ್ಲಿ ಅನೂಪ್ ಮತ್ತು ಧನ್ಯ ಅವರು ಆ್ಯಕ್ಟಿಂಗ್ ಈಗಿನ ಯುವ ಜನಾಂಗಕ್ಕೆ ಕಣ್ಣಿಗೆ ರೋಚಕವಾಗಿ ಕಾಣಿಸ್ತದೆ ಅಂತ ನನ್ನ ಒಂದು ಅನಿಸಿಕೆ. ಇಡೀ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ವಿಶ್ವದ ಮಟ್ಟದಲ್ಲಿ ಈ ಸಿನಿಮಾ ಯಶಸ್ವಿಯಾಗಲಿ ಎಂದು ಹಾರೈಸ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಭಾಳ ಚೆನ್ನಾಗಿದೆ ಹೈಡ್ ಆ್ಯಂಡ್ ಸೀಕ್ ಅಂತ. ಆ ಹೆಸರನ್ನು ನೋಡಿದ ತಕ್ಷಣವೇ ಕ್ಯಾಚಿಯಾಗಿದೆ. ಮತ್ತು ನಮ್ಮ ಅನೂಪ್ ಅವರು ಭರವಸೆಯ ನಾಯಕ ನಟ, ಹಾಗೆ ಧನ್ಯ ಅವರು ಕೂಡ ಭರವಸೆಯ ನಾಯಕ ನಟಿಯಾಗಿದ್ದಾರೆ. ಮಾರ್ಚ್ 15ನೇ ತಾರೀಕು ಚಿತ್ರ ತೆರೆಗೆ ಕಾಣ್ತಾ ಇದೆ.
ರೇವಣ್ಣ ಸರ್ ಫೋನ್ ಮಾಡಿದರು, ಈ ಥರ ಕಾರ್ಯಕ್ರಮ ಇದೆ ಬರಬೇಕು ಅಂತ. ನಮ್ಮ ರಮಯ್ಯ ಸರ್ ಕೇಳಿದ್ರೆ ನಾನು ಇಲ್ಲೇ ಇದ್ದೀನಿ ಅಂತಂದೆ. ಇರಿ ನಾನು ಬಂದುಬಿಡ್ತೀನಿ, ಇಲ್ಲ ಅಂದರೆ ಬೈತಾರೆ ಅಂದ್ಬಿಟ್ಟು ಬಂದೆ. ಚಿತ್ರ 15ನೇ ತಾರೀಕು ತೆರೆ ಕಾಣ್ತಾ ಇದ್ದರೆ ಚಿತ್ರ ಯಶಸ್ವಿಯಾಗಲಿ, ದಿನೋತ್ಸವವನ್ನು ಕಾಣಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಚಿತ್ರದ ಎಲ್ಲ ತಂಡಕ್ಕೂ ಕೂಡ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ಚಾಯ್ಸ್ ಮಾಡಿದ್ದಕ್ಕೆ. ಆ್ಯಂಡ್ ಅನೂಪ್ ನನಗೆ ಭಾಳ ಕ್ಲೋಸ್ ಫ್ರೆಂಡ್. ಇಂಡಸ್ಟ್ರಿಯಿಂದ ಬರೋಕ್ಕೆ ಮುಂಚೆ ನಾವು ಪ್ರಿಪ್ರೇಷನ್ಸ್ ಅವ್ರ ಜೊತೆಗೆ ನೋಡ್ತಾ ಇದ್ದೆ ನಾನು ಲಕ್ಷ್ಮಣ ಸಿನಿಮಾಯಿಂದ. ಆ್ಯಂಡ್ ಧನ್ಯವಾದ ಒಳ್ಳೆ ಪರಿಚಯ. ಆ್ಯಂಡ್ ಪೂರ್ಣಿಮಾ ಮೇಡಮ್ ಅವ್ರನ್ನ ಚೈಲ್ಡ್ಹುಡ್ಡಿಂದ ನಾನು ಇದು ಮಾಡ್ಕೊಂಬಂದಿದ್ದು. ಸೊ ಈ ಸಿನಿಮಾ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಈಗ ಇಲ್ಲ, ಸಿನಿಮಾ ಥಿಯೇಟ್ರೊಳಗೆ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಈಗಲೇ ಹೇಳಿದ್ರೆ ಆಡಿಯನ್ಸ್ ಕಡಿಮೆ ಆಗಿಬಿಡ್ತಾರೆ ಫಸ್ಟ್. ಸೊ ಪ್ರಾಮಿಸಿಂಗ್ ಇದೆ. ನಾನು ಟ್ರೀಸರ್ ಫಸ್ಟ್ ನೋಡಿದಾಗ ನಾನು ಸಿನಿಮಾ ನೋಡೋಕ್ಕೆ ಹೋಗಿಲ್ಲ, ನಮ್ಮ ಟೀಮಿಗೆ ಕಳಿಸಿದ್ದೆ, ಟೀಮ್ ಅವ್ರು ಫೀಡ್ಬ್ಯಾಕ್ ಕೊಟ್ಟರು. ನಾನು ಯಾವತ್ತೂ ಸಿನಿಮಾ ನೋಡಲ್ಲ, ಯಾಕೆ ನೋಡಿದ್ರೆ ಅಕ್ಯುರಸಿ ನನಗೆ ಕಟ್ಟಾಗುತ್ತೆ. ಥಿಯೇಟ್ರ್ ಹೋಗೋದು ಒಂದು ಟಿಕೆಟ್ ಮಿಸ್ ಆಗುತ್ತಲ್ಲ ಜನಕ್ಕೆ, ಅದಕ್ಕೆ. ಸೊ ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಮೇಲೇನೀಗ ಜವಾಬ್ದಾರಿ ಕೊಟ್ಟರು ರೇವಣ್ಣ ಸರ್ ಆಗಿರ್ಬೋದು, ಅನೂಪ್ ಆ್ಯಂಡ್ ಪುನೀತ್, ಧನ್ಯ ಅವರೆಲ್ಲ ಇದಕ್ಕೆ ನಮ್ಮೊಂದು ಜವಾಬ್ದಾರಿ. 15ನೇ ತಾರೀಕು ಆಲ್ರೆಡಿ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ರೇವಣ್ಣ ಸರ್. ಸೊ ನಾಳೆ 1ನೇ ತಾರೀಕು ಥಿಯೇಟರ್ ಫಸ್ಟ್ ರಿಲೀಸ್ ಒಂದು ರಿಲೀಸ್ ಮಾಡ್ತಾಯಿದ್ದೀವಿ. ಅದು ನಿಮಗೆ ನಾನು ಬಂದು ಕೊಡ್ತೀನಿ ಥಿಯೇಟರ್ ರಿಲೀಸು. ಸೊ ಅವತ್ತು ಒಂದು 10 ಸಿನಿಮಾ ರಿಲೀಸ್ ಇದೆ, ಅದು ನಮ್ಮ ಚಾಲೆಂಜ್ ಇದೆ. ಅವಾಗ ಆ ಚಾಲೆಂಜ್ ನಾವು ಎಕ್ಸೆಪ್ಟ್ ಮಾಡೇ ಮಾಡ್ತಾಯಿದ್ದೀವಿ ಸಿನಿಮಾನ. ಸೊ ನಾವು ಇವಾಗ ಏನಾಗಿದೆ, ಭಾಳ ಸಿನಿಮಾ ರಿಲೀಸ್ ಇರೋದ್ರಿಂದ ವಾರ ನಾವು ಪಿಕ್ಚರ್ಗಳು ರಿಲೀಸ್ ಮಾಡ್ತಿಲ್ಲ. ನಮ್ಮ ಸಮಸ್ಯೆ ಓನ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ಸು ಏನಿದೆ, ನಮ್ಮ ಕ್ಲೋಸ್ ಆ್ಯಡ್ ಸಿನಿಮಾನೇ ಅಷ್ಟು ರಿಲೀಸ್ ಮಾಡ್ತಿರೋದು ನಾವು. ಯಾಕಂದರೆ ನಿಮಗೆ ಗೊತ್ತಿದೆ ಥಿಯೇಟ್ರ್ ಸಮಸ್ಯೆಗಳು ಎಷ್ಟಾಗುತ್ತೆ. ಪ್ರೊಡ್ಯೂಸರ್ಸ್ ಡೈರೆಕ್ಟ್ರಿಗೆ ನಾವು ರೀಚ್ ಮಾಡೋಕ್ಕಾಗಲ್ಲ ಅದನ್ನು. ಆಮೇಲೆ ಅವ್ರು ನಮ್ಮನ್ನ ಬೈಕೊಂಡು ಹೋಗ್ತಾರೆ, ನಮ್ಮ ರಿಲೀಸ್ ಮಾಡಿಲ್ಲ ಪ್ರಾಪರ್ ಆಗಿದೆ ಅಂತೇಳಿ. ಸೊ ಆ ಇದಕ್ಕೆ ನಾವು ಒಂದು ನಮ್ಮ ಎಷ್ಟಾಗಿದೆ ಅಷ್ಟು ನಾವು ರಿಲೀಸು ಪಬ್ಲಿಸಿಟಿ ಏನು ಮಾಡ್ಕೊಳ್ತಿದ್ದಾರೆ. ಥ್ಯಾಂಕ್ಸ್. ಆಮೇಲೆ ಇವರೊಬ್ಬರಿಗೆಲ್ಲ ವಿರುದ್ಧ ಅನಿಸುತ್ತೆ, ಆಗದಿಂದ ಕರೀತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಹೈಡ್ ಆ್ಯಂಡ್ ಸೀಕ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕತೆ. ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ನಂದು ತುಂಬ ಮೇಜರ್ ಪಾತ್ರ, ತುಂಬ ದೊಡ್ಡ ಅದ್ಭುತ ಪಾತ್ರ. ಟ್ರೈಲರಲ್ಲಿ ಇರಲಿಲ್ಲ ಅಷ್ಟೇ, ಬಟ್ ಸಿನಿಮಾದಲ್ಲಿದೆ, ಫುಲ್ ಇದೆ. ಟಿ ಡ್ರೈವರ್ ಪಾತ್ರ ನಂದು. ಸೊ ನಿಜವಾಗ್ಲೂ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಸೊ ಒಂದು ಟ್ರಾವೆಲಿಂಗ್ ಕಥೆ ಆಗಿರುತ್ತೆ. ಸೊ ಟ್ರಾವೆಲಿಂಗ್ ಅಂದರೆ ನನ್ನ ಚಿಕ್ಕಮಂಗ್ಳೂರು, ಆಮೇಲೆ ಹಾಸನ ಈ ಕಡೆನೇ. ಸೊ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ನನಗೂ ಸೇರಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನಾನು ಅಂದರೆ ಇದುವರೆಗೂ ಕಾಮಿಡಿ ಮಾಡ್ಕೊಂಡು ಬರ್ತಿದ್ದಂತೂ ಈ ಒಂದು ಸಿನಿಮಾದಲ್ಲಿ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕಾಮಿಡಿನ ಸೂರಜ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ, ಅವ್ರು ಮಾಡಲಿ ಅಂತ. ಯಾಕಂದರೆ ನಂಬರ್ 1 ಕಾಮಿಡಿಯನ್ ಅವರು. ಸೊ ಈ ಸಿನಿಮಾದಲ್ಲಿ ನಂದು ಮತ್ತು ಧನ್ಯಾ ಮೇಡಮ್ದು ತುಂಬ ಕಾಂಬಿನೇಷನ್ ಬರುತ್ತೆ. ಅಂದರೆ ನಾವಿಬ್ಬರು ತುಂಬ ಟ್ರಾವೆಲ್ ಆಗ್ತೀವಿ ಸಿನಿಮಾದಲ್ಲಿ. ಸೊ ಹೀರೋ ಸರ್ ಏನು ಹೇಳ್ಕೊಡ್ತಾರೋ ಅದನ್ನು ಮಾಡ್ತಾ ಹೋಗಿದ್ದೀನಿ. ಆ ಥರದ್ದೊಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾಯಿದ್ದೀನಿ. ಸೊ ಇಡೀ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಟ್ರೈಲರಲ್ಲಿ ನೀವು ನೋಡ್ಬೋದು, ಹುಷಾರು ಲವಲ್ ಗಿವಲ್ ಬಿದ್ದುಬಿಟ್ಟಿಯಾ ಅಂತ ನಾನು ಹೇಳ್ತೀನಿ. ಸೊ ಆ ಥರದ್ದು ತುಂಬ ಎಲಿಮೆಂಟ್ಸ್ಗಳು, ತುಂಬ ವಿಚಾರಗಳು ಮತ್ತು ತುಂಬ ವಿಷಯಗಳನ್ನ ಹೇಳಿದ್ದಾರೆ ಡೈರೆಕ್ಟ್ರು. ತುಂಬ ಥಾಟ್ಸ್ಗಳಿದೆ ಸಿನಿಮಾದಲ್ಲಿ. ಸೊ ಎಲ್ಲರೂ ಮಾರ್ಚ್ 15ನೇ ತಾರೀಕು ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಪುನೀತ್ ನಾಗರಾಜ್ ಅಂತ. ನಾನು ಬಂದು ಬೇಸಿಕಲಿ ಒಬ್ಬ ಸಿವಿಲ್ ಇಂಜಿನಿಯರು. 10 ವರ್ಷದಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ. ಇದು ನನ್ನ ಫಸ್ಟ್ ಫಿಲಮ್. ಈ ಸಿನಿಮಾ ಬಂದು ಒಂದು ಕಿಡ್ನಾಪಿಂಗ್ ಆರ್ಗನೈಸೇಷನ್ ಮೂಲಕ ನಡೆಯುವಂಥ ಒಂದು ಹೈ ಪ್ರೊಫೈಲ್ ಕಿಡ್ನಾಪ್ಸ್ನ ಒಂದು ಬೇಸ್ಡ್ ಆಗಿ ಮಾಡ್ಕೊಂಡು ಮಾಡಿದೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಆ ಒಂದು ಆರ್ಗನೈಸೇಷನ್ಗೂ ನಡೆಯುವಂಥ ಒಂದು ಹೈಡ್ ಆ್ಯಂಡ್ ಸೀಕ್ ಆ ಥರ ಒಂದು ಪ್ಯಾಟರ್ನಲ್ಲಿ ಮಾಡಿದ್ದೀನಿ. ಈ ಸಿನಿಮಾ ನಾನು ಆ್ಯಕ್ಚುಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ರಿವರ್ಸ್ ಸ್ಕ್ರೀನ್ ಪ್ಲೇ ಮೆಥಡ್ ಅಂತ. ಅಂದರೆ ಫಸ್ಟ್ ಹಾಫಲ್ಲಿ ಏನು ಸೀನ್ಗಳು ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಅದು 2 ಟೈಮ್ಸ್ ಬೇರೆ ಬೇರೆ ಇಂಪ್ಯಾಕ್ಟ್ ಕೊಡುತ್ತೆ. ಫಸ್ಟ್ ಹಾಫಲ್ಲಿ ನಡೆಯುವಂಥ ಸೀನ್ಗಳೇ ಸೆಕೆಂಡ್ ಹಾಫಲ್ಲಿ ರಿಪೀಟ್ ಆಗುತ್ತೆ, ಬಟ್ ಅದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಈ ಥರ ಒಂದು ರಿವರ್ಸ್ ಸ್ಕ್ರೀನ್ ಪ್ಲೇ ಮೆಥಡ್ ಹಾಕ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ನಮ್ಮ ಡೈರೆಕ್ಟ್ರಿಗೆ ಸಿನಿಮಾ ಚೆನ್ನಾಗಿ ಮಾಡ್ತಾರೆ, ಆದರೆ ಇಲ್ಲಿ ಮಾತಾಡಬೇಕು ಅಂದರೆ ಸ್ವಲ್ಪ ನಡುತ್ತಾ ಇರ್ತಾರೆ. ನಮ್ಮ ಸಿನಿಮಾ ಈ ರೀತಿ ಚೆನ್ನಾಗಿ ಬರೋಕ್ಕೆ ಕಾರಣ ನಮ್ಮ ಕಾಸ್ಟ್ ಆ್ಯಂಡ್ ಕ್ರೂ, ಇನ್ಕ್ಲೂಡಿಂಗ್ ನಮ್ಮ ಅನೂಪ್ ಸರು, ಧನ್ಯಾ ಮ್ಯಾಮೆ ಆಗಲಿ, ಜಗ್ಗಿ ಆಗಲಿ, ಸೂರಜರು ಆಗಲಿ, ಬಲರಾಜವಾಡಿ ಸರು, ಕೃಷ್ಣ ಹೆಬ್ಬಾಳೆ ಸರು, ಅರವಿಂದ್ ರಾವ್ ಸರು, ರಾಜೇಶ್ ನಟರಂಗ, ಇವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಎಷ್ಟು ನೀಟಾಗಿ ಸಿನಿಮಾ ಮಾಡೋಕ್ಕಾಗಿದ್ದು. ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಕ್ರೂ ಬಂದು DOP ಆದಂಥ ರಿಜೋ ಪಿಜಾನು, ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಸ್ಯಾಡಿ ಅಟ್ಟಕ್ಕಿ ಅವರು, ಮತ್ತು ಮಧು ಎಡಿಟ್ರು. ಸೊ ಇವರೆಲ್ಲ ಸಪೋರ್ಟಿಂದ ಈ ಸಿನಿಮಾ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಟ್ರೈಲರ್ ಇಷ್ಟ ಆಯಿತು ಅಂತ. ನೀವು ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿ ಸಿನಿಮಾನು ಗೆಲ್ಲಿಸಿ. ಥ್ಯಾಂಕ್ ಯು. ನೋಡೇ ಇಲ್ಲ, ನಾವು
ಬೆಳಗ್ಗೆ ಒಂದು 6 ಗಂಟೆಗೆ ಶೂಟಿಂಗ್ ಶುರು ಮಾಡಿ ನೈಟ್ 2 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ರು ಕಾಮ್ ಆಗೇನೆ ಫುಲ್ ಕಂಪೋಸಾಗಿ ಶೂಟಿಂಗ್ ನಡ್ಸ್ಕೊಂಡು ಹೋಗೋರು. ಇಲ್ಲಿ ಸ್ಟೇಜ್ ಮೇಲೆ ಒಂದು 5 ಜನ ನೋಡ್ತಿದ್ದಾಗ ಏನೇ ಫುಲ್ ನಡೀತಾ ಇದ್ದಾರೆ, ಪರವಾಗಿಲ್ಲ. ಬಟ್ ಸ್ಟಿಲ್ ಇಸ್ ಡನ್ ವೆರಿ ಗುಡ್ ಜಾಬ್ ಅಂತಲೇ ಹೇಳಬೇಕು. ಅವ್ರದ್ದು 10 years ಎಕ್ಸ್ಪೀರಿಯನ್ಸ್ ಏನಿದೆ, ಬೇರೆ ಕಡೆ ವರ್ಕ್ ಮಾಡಿ ಕಲ್ತ್ಕೊಂಡು ಬಂದರೆ ಎಲ್ಲನೂ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೊ ಅದನ್ನು ನಾವು ಬೇರೆ ಥರ ಹೆಂಗೆ ಉಪಯೋಗಿಸ್ಕೊಬೋದು, ರಿವರ್ಸ್ ಸ್ಕ್ರೀನ್ ಪ್ಲೇ ಆಗಲಿ ಇಲ್ಲ ಬೇರೆನ ಇಂಟ್ರಡ್ಯೂಸ್ ಮಾಡೋದಕ್ಕಾಗಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಸೂರಜ್ ಅವ್ರದ್ದಾಗಲಿ ಇಲ್ಲ ಜಗಿ ಅವ್ರದ್ದಾಗಲಿ ಧನ್ಯದಾಗಲಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಇದೇ ಥರನೇ ಬರಬೇಕು. ಅವರು ಯಾವ ಥರ ನೆಕ್ಸ್ಟ್ ಅವ್ರ ಜೊತೆಗಿರೋ ಕ್ಯಾರೆಕ್ಟರ್ನ ಯಾವ ಥರ ಮಿಂಗಲ್ ಮಾಡಬೇಕು, ಯಾವ ಥರ ಅವರು ಕೋಆರ್ಡಿನೇಟ್ ಮಾಡಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದರು. ಒಂದು 25 to 30 daysವರೆಗೂ ಶೂಟಿಂಗ್ ಮಾಡಿದ್ವಿ. ಪ್ರತಿ ಒಂದು ದಿವಸನೂ ಅವರು ಏನು ಬೇಕು ಅದನ್ನು ಅಚೀವ್ ಮಾಡಿಬಿಟ್ಟೇ ನಾವು ಪ್ಯಾಕಪ್ ಮಾಡ್ದಾಗಿದ್ದು. ಸೊ ಇವತ್ತು ಏನೋ ಒಂದು ಉಳಿತು ಇನ್ನೊಂದು ದಿವಸ ಮಾಡೋಣ ಆ ಥರ ಯಾವತ್ತೂ ಆಗಿರಲಿಲ್ಲ. ಪ್ರತಿಯೊಂದು ಪ್ಲ್ಯಾನಿಂಗ್ ಆ ಥರ ಇತ್ತು. ಅದು ನಾವು ಶೂಟಿಂಗ್ ಹೋಗೋಕ್ಕೆ ಮುಂಚೆನೂ ಕೂಡ ವರ್ಕ್ಶಾಪ್ಗಳು ಮಾಡಿದ್ವಿ. ಆ ವರ್ಕ್ಶಾಪ್ ನಮಗೆ ತುಂಬಾ ಯುಟಿಲೈಸ್ ಆಯಿತು. ಶೂಟಿಂಗ್ ಹೋದಾಗ ನಾವು ಅಲ್ಲಿ ಡಿಲೇ ಆಗ್ತಾನೆ ಇರಲಿಲ್ಲ. ಬಿಕಾಸ್ ಪ್ರತಿಯೊಂದು ನಾವು ಪ್ರಾಕ್ಟೀಸ್ ಮಾಡಿ ಮುಂಚೆನೇ ಇಡೀ ಸ್ಕ್ರಿಪ್ಟ್ನ ಒಂದು 4-5 ಸಲ ಕೂತ್ಕೊಂಡು ಓದಿದ್ದೀವಿ. ಅದೆಲ್ಲ ನಮಗೆ ಶೂಟಿಂಗ್ ಟೈಮಲ್ಲಿ ತುಂಬಾ ಉಪಯೋಗ ಆಯಿತು. ಸೊ ನಮ್ಮ ಕೋಆರ್ಡಿನೇಷನ್ ಆಗಲಿ ನಮ್ಮ ಒಂದು ಆ್ಯಕ್ಟಿಂಗ್ ಇದಾಗಲಿ ಅಲ್ಲಿ ನಾವಿನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ನಾವು ಅಚೀವ್ ಮಾಡೋಕ್ಕಾಗಿದೆ. ಏನಂದರೆ ಮುಂಚೆ ಒಂದು 4-5 ಸಲ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಸೆಟ್ಟಿಗೆ ಹೋಗಿರೋದು. ಸೊ ಅದೆಲ್ಲ ಇವರು ಪ್ಲ್ಯಾನಿಂಗಿಂದನೇ ಅಂತ ಹೇಳಬೇಕು. ಆ್ಯಂಡ್ ಇಸ್ ಡನ್ ಅ ವೆರಿ ಗುಡ್ ಜಾಬ್ ಇನ್ ದ್ಯಾಟ್. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಪುನೀತ್ ಅವ್ರಿಗಾಗಲಿ ನಮಗೆ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಇದ್ರೇ ಆಗೋದು. ಆ್ಯಂಡ್ ಪ್ಲೀಸ್ ಡೂ ವಾಚ್ ದ ಮೂವಿ. ಥಿಯೇಟರ್ಸಲ್ಲೇ ಹೋಗಿ ಸಿನಿಮಾ ನೋಡಿ. 15ನೇ ತಾರೀಕು ಬರ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಬಂದಿರೋದಕ್ಕೆ ಇಲ್ಲಿ ತುಂಬ ಹೊತ್ತು ಕಾಯಿಸಿದ್ದೀವಿ. ಆ್ಯಂಡ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲರೂ ಬಂದಿರೋದಕ್ಕೆ ತುಂಬ ಧನ್ಯವಾದಗಳು. ಅನೂಪ್ ಅವ್ರ ಒಂದೇ ಒಂದು ಪ್ರಶ್ನೆ, ಈ ಸಿನಿಮಾದಲ್ಲಿ ನೀವು ಒಳ್ಳೆಯವರ ಕೆಟ್ಟವರ? ನೀವೇ ಸರ್. ಫ್ರೆಂಡ್ ಬಿಟ್ಕೊಡೋದಿಲ್ಲ ಅನ್ನೋದಕ್ಕಿದೆ ಸಾಕ್ಷಿ. ನಂದು ಕ್ಯಾರೆಕ್ಟರ್ ಬಂದು ಒಂದು 2 ಶೇಡಲ್ಲೂ ಇರುತ್ತೆ. ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್. ಅದನ್ನೇ ಇವಾಗ ಅವ್ರು ಕೇಳಿದ ಕ್ವೆಶನ್. ಸೊ ನಾನು ಒಳ್ಳೆಯವನ ಕೆಟ್ಟವನ ಅಂತ ಅದನ್ನು ಗೊತ್ತಾಗಬೇಕು ಅಂದರೆ ಸಿನಿಮಾ ಲಾಸ್ಟ್ ಮಿನಿಟ್ವರೆಗೂ ನೋಡಲೇಬೇಕು. ಒಂದಂತೂ ಹೇಳ್ಬೋದು, ಅವನು ಕಾಮಿಡಿಯನ್ ಆಗಿರ್ತಾನೆ ಆದರೆ ತುಂಬ ಒಳ್ಳೆಯವನಾಗಿರ್ತಾನೆ ಲಾಸ್ಟ್ವರೆಗೂ. ಸೊ ಇದು ಜಸ್ಟ್ ಸರ್ಕಾಸ್ಟಿಕ್ ಬಸ್ ಎಲ್ಲಿದ್ರು ಒಳ್ಳೆ ಅದೊಂದು ನಮ್ಮದೊಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ ಎರಡನ್ನೂ ಕ್ಯಾರಿ ಮಾಡಿದ್ದೀನಿ. ಅದೊಂದು ನಾನು ಮುಂಚೆ ಮಾಡಿರೋ ಸಿನಿಮಾಗಳಲ್ಲಿ ಯಾವುದ್ರಲ್ಲೂ ಅದನ್ನು ಟ್ರೈ ಮಾಡಿರಲಿಲ್ಲ. ಆ್ಯಂಡ್ ದಟ್ ಈಸ್ ಒನ್ ಥಿಂಗ್. ನಾನು ಯಾವಾಗಲೂ ಹೊಸದು ಏನಾರ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋವಾಗ ಈ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ದೆ ನನಗೆ. ಆ್ಯಂಡ್ ಕೊನೆವರೆಗೂ ಕೂಡ ಎಲ್ಲೂ ಕೂಡ ನನ್ನ ಕ್ಯಾರೆಕ್ಟರ್ ಒಂದು ನೆಗೆಟಿವ್ ಶೇಡ್ ಇದೆ ಅಥವಾ ಇಲ್ಲ ಇವನು ಒಳ್ಳೆಯವನಂತಲೇ ಯಾವಾಗಲೂ ಕನ್ಫ್ಯೂಷನ್ ಅದೊಂದು ಡೌಟಲ್ಲೇ ಇರುತ್ತೆ. ಅದೇ ಥರ ಕ್ಯಾರಿ ಮಾಡಿದೆ. ಸೊ ಅದೊಂದು ಸಸ್ಪೆನ್ಸ್ ಅದೊಂದು ಕುತೂಹಲ ಲಾಸ್ಟ್ವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಥ್ಯಾಂಕ್ಸ್ ಟು ಹಿಸ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಅವ್ರು ಹೆಂಗೆ ತೋರಿಸ್ಬೇಕು ಅಂತ ಅನ್ಕೊಂಡು ಅದನ್ನು ಅಚೀವ್ ಮಾಡಿರೋದು. ನಾಗರಾಜು ಅವರ ಚೊಚ್ಚಲ ನಿರ್ದೇಶನ, ಲಕ್ಷ್ಮಣನಾಗಿ ಆ್ಯಕ್ಟಿಂಗ್ನಲ್ಲಿ ಪಂಟನಾಗಬೇಕು ಅಂತ ಎಲ್ಲರ ಹೃದಯ ಕಬ್ಜಾ ಮಾಡಬೇಕು ಅಂತ ಆಸೆ ಇಟ್ಟಿರುವ ಅಷ್ಟೇ ದೊಡ್ಡ ಮನೆಯ ದೊಡ್ಡ ಗುಣಗಳನ್ನು ಒಳ್ಳೆ ಗುಣಗಳನ್ನು ಮೈಗೂಡಿಸ್ಕೊಂಡಿರುವಂಥ ಚಂದದ ನಾಯಕಿ.